ವೀಕ್ಷಕರೇ, ಇವತ್ತಿಗೆ ಈ ಸುದ್ದಿ ಪ್ರಸ್ತುತ ಅಂತ ಅನ್ಸುತ್ತೆ. ಅಲ್ಲು ಅರ್ಜುನ್ನ ಅರೆಸ್ಟ್ ಮಾಡಿಸಿದ್ದು ಯಾರು? ಪವನ್ ಕಲ್ಯಾಣ ಅಥವಾ ರೇವಂತ್ ರೆಡ್ಡಿನ? ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರ. ಅಷ್ಟಕ್ಕೂ ಈ ಮೆಗಾ ಫ್ಯಾಮಿಲಿಗೂ ಅಲ್ಲು ಫ್ಯಾಮಿಲಿಗೂ ಫ್ಯಾಮಿಲಿ ವಾರ್ ನಡೀತಾ ಇರೋದು ಯಾಕೆ? ಏನು ಕಾರಣ ಇದೆ? ಯಾವಾಗಿಂದ ಇದು ಶುರುವಾಗಿದ್ದು? ಜೊತೆಗೆ ಅಲ್ಲು ಅರ್ಜುನ್ ಅವರ ಹೆಂಡತಿ ಸ್ನೇಹ ರೆಡ್ಡಿ ಅವರ ಅಪ್ಪ ಅಂದರೆ ಅಲ್ಲು ಅರ್ಜುನ್ ಅವರ ಮಾವ ಪವನ್ ಕಲ್ಯಾಣ್ ವಿರುದ್ಧವೇ ತಿರುಗಿ ಬೀಳ್ತಾರೆ. ಅದಕ್ಕೇನು ಕಾರಣ? ವೀಕ್ಷಕರೇ, ಎಲ್ಲ ವಿಷಯಗಳಿಗೂ ಕ್ಲಾರಿಟಿ ಕೊಡ್ತೀನಿ. ನಾನು ನಿಮ್ಮ ರಾಕೇಶ್ ಅರುಂಡಿ. ಮಿಸ್ ಮಾಡದೆ ವಿಡಿಯೋವನ್ನು ನೋಡಿ. ಹುಟ್ಟುತ್ತಾ ಅಣ್ಣ ತಮ್ಮಂದರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಒಂದು ಮಾತಿದೆ. ಅವರು ಫ್ಯಾಮಿಲಿ ಟ್ರೀಯನ್ನು, ಎರಡು ಮೆಗಾ ಫ್ಯಾಮಿಲಿ ಅಲ್ಲು ಫ್ಯಾಮಿಲಿಯವರ ಫ್ಯಾಮಿಲಿ ಟ್ರೀಯನ್ನು ನೋಡಿದ್ರೆ, ಅಂದರೆ ವಂಶವೃಕ್ಷವನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಅರ್ಥ ಆಗಬಹುದು ಅಂತ ಭಾವಿಸ್ತೀನಿ. ಹಿರಿಯ ನಟ ಅಲ್ಲು ರಾಮಲಿಂಗಯ್ಯ ಅವರು ಗೊತ್ತು ನಿಮಗೆ. 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದವರು, ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂಥ ವ್ಯಕ್ತಿ. ಈ ಅಲ್ಲು ರಾಮಲಿಂಗಯ್ಯ ಅವರ ಮಗ ಅಲ್ಲು ಅರವಿಂದ್ ಅಂದರೆ ನಿರ್ಮಾಪಕರು, ಜೊತೆಗೆ ಅಲ್ಲು ಅರ್ಜುನ್ ಅವರ ಅಪ್ಪ. ಅಲ್ಲು ಅರವಿಂದ್ ಸೂಪರ್ ಸ್ಟಾರ್. ಹಾಗಾದರೆ ಈ ಅಲ್ಲು ಅರ್ಜುನ್ ಅವರ ತಾತನೇ ಅಲ್ಲು ರಾಮಲಿಂಗಯ್ಯ. ಇದು ನಿಮಗೆ ಈಗ ಶಾರ್ಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಜೊತೆಗೆ ಈ ಅಲ್ಲು ಫ್ಯಾಮಿಲಿಗೂ ಈ ಮೆಗಾ ಫ್ಯಾಮಿಲಿಗೂ ಹೇಗೆ ನಂಟು ಬೆಳೀತು ಅನ್ನೋದಾದರೆ, ಈ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರ ಸ್ವಂತ ತಂಗಿಯನ್ನೇ ಚಿರಂಜೀವಿ ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಅಲ್ಲು ಫ್ಯಾಮಿಲಿಗೂ ಮತ್ತು ಮೆಗಾ ಫ್ಯಾಮಿಲಿಗೂ ಒಂದು ಸಂಬಂಧ ಮತ್ತು ನಂಟು ಕೂಡ ಬೆಳೆಯುತ್ತೆ. ಇನ್ನೊಂದು ಕಡೆ ಈ ಚಿರಂಜೀವಿ, ಪವನ್ ಕಲ್ಯಾಣ್, ನಾಗೇಂದ್ರ ಬಾಬು, ಈ 3 ಜನ ಗಂಡು ಮಕ್ಕಳು ಈ ಅಣ್ಣ ತಮ್ಮಂದರು. ಹಾಗಾಗಿ ಈ ಫ್ಯಾಮಿಲಿ ಎರಡೂ ಕೂಡ ಒಂದೇ ಫ್ಯಾಮಿಲಿ ಅಂತೆ ಟಾಲಿವುಡ್ನಲ್ಲಿ ಇದ್ದಾವೆ. ಆದರೆ ಈ ಎರಡೂ ಫ್ಯಾಮಿಲಿಗಳ ನಡುವೆ ಒಂದಿಷ್ಟು ವೈಮನಸ್ಸು ಶುರುವಾಗಿಬಿಟ್ಟಿದೆ. ಅದು ಕೂಡ ಶುರುವಾಗಿದ್ದು ಎಲ್ಲಿಂದ ಅಂದರೆ ವಿಧಾನಸಭಾ ಚುನಾವಣೆಯ ಟೈಮ್ನಿಂದ. ಅಲ್ಲಿಂದ ಅಲ್ಲು ಅರ್ಜುನ್ಗೂ ಈ ಪವನ್ ಕಲ್ಯಾಣ್ಗೂ ಸ್ವಲ್ಪ ವೈಮನಸ್ಸು ಉಂಟಾಗಲಿಕ್ಕೆ ಕಾರಣವಾಗಿದ್ದೇ ಈ ಚುನಾವಣೆಯ ಪ್ರಚಾರದ ವಿಷಯವಾಗಿ. ಆಂಧ್ರ ಪ್ರದೇಶದಲ್ಲಿ YSR ಕಾಂಗ್ರೆಸ್ನಿಂದ ಜಗನ್ಮೋಹನ್ ರೆಡ್ಡಿ ಅವರು ಸ್ಪರ್ಧೆ ಮಾಡಿರ್ತಾರೆ. ಜಗನ್ಮೋಹನ್ ರೆಡ್ಡಿಯವರ ಕಡು ವೈರಿ ಅಂದರೆ ಪಕ್ಕ ಬಹಳಷ್ಟು ಶತ್ರುವಿನಂತೆ ಸ್ಪರ್ಧೆ ಮಾಡಿದ್ದು ಇದೇ ಪವನ್ ಕಲ್ಯಾಣ್ ಜನಸೇನಾ ಪಕ್ಷದಿಂದ. ಆದರೆ ಪವನ್ ಕಲ್ಯಾಣ್ ಅವರು ಕೈ ಜೋಡಿಸಿದ್ದು ಚಂದ್ರಬಾಬು ನಾಯ್ಡು ಜೊತೆ, ಅದು TDP ಪಕ್ಷದಿಂದ. ತೆಲುಗು ದೇಶಂ ಪಕ್ಷದ ಜೊತೆಗೆ ಕೈ ಜೋಡಿಸ್ತಾರೆ. ಒಟ್ಟಾರೆಯಾಗಿ BJP, TDP ಜೊತೆಗೆ ಜನಸೇನಾ, ಈ 3 ಪಕ್ಷಗಳು ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತವೆ. ಗೆಲ್ಲೇಬೇಕು ಅನ್ನೋ ಹಠದಿಂದ ಗೆಲ್ತಾರೆ. ಆದರೆ ನಂದಿಯಾಲ್ ಕ್ಷೇತ್ರದಿಂದ ರವಿ ಕಿಶೋರ್ ರೆಡ್ಡಿ ಅನ್ನೋರು YSR ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಾರೆ. ಈ ವ್ಯಕ್ತಿ ರವಿ ಕಿಶೋರ್ ರೆಡ್ಡಿಯನ್ನು ಅಲ್ಲು ಅರ್ಜುನ್ ಅವರು ಸಪೋರ್ಟ್ ಮಾಡಿದ್ದೇ ಈಗ ಪವನ್ ಕಲ್ಯಾಣ್ಗೂ ಮತ್ತು ಅಲ್ಲು ಅರ್ಜುನ್ ಅವರ ನಡುವೆಯೂ ಕೂಡ ಒಂದಿಷ್ಟು ವೈಮನಸ್ಸು ಉಂಟಾಗಲಿಕ್ಕೆ ಕಾರಣ ಅನ್ನೋ ಟಾಕ್ ಎಲ್ಲ ಕಡೆ ಶುರುವಾಗಿದೆ. ಯಾಕೆಂದರೆ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು, ಜೊತೆಗೆ ಒಂದೇ ಕುಟುಂಬದವರು, ಒಂದೇ ಫ್ಯಾಮಿಲಿಯವರು. ಆದರೆ ಇಲ್ಲಿ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ಗೆ ಪ್ರಚಾರ ಮಾಡಲಿಕ್ಕೆ ಅಲ್ಲು ಅರ್ಜುನ್ ಹೋಗಲಿಲ್ಲ. ಆದರೆ ನಮ್ಮ ವಿರೋಧ ಪಕ್ಷದ ರವಿ ಕಿಶೋರ್ ರೆಡ್ಡಿ ಅವ್ರನ್ನ ಸಪೋರ್ಟ್ ಮಾಡಲಿಕ್ಕೆ ಅಲ್ಲು ಅರ್ಜುನ್ ಹೋಗಿದ್ದರು ಅನ್ನೋ ಒಂದಿಷ್ಟು ವೈಮನಸ್ಸು ಯಾವಾಗಲೂ ಕೂಡ ಇದೆ ಅನ್ನೋದು ಇಬ್ಬರು ನಟರ ಬೆಂಬಲಿಗರಲ್ಲೂ, ಕಾರ್ಯಕರ್ತರಲ್ಲೂ, ಜೊತೆಗೆ ಅಭಿಮಾನಿಗಳಲ್ಲೂ ಕೂಡ ಅದು ಯಾವಾಗಲೂ ಕೂಡ ಸದಾ ಇದೆ. ಆದರೆ ಅಲ್ಲು ಅರ್ಜುನ್ ಹೋಗಲಿಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆಂದರೆ ಕಳೆದ ಚುನಾವಣೆಯಲ್ಲೂ ಕೂಡ ಹೋಗಿ ಇದೇ ರವಿ ಕಿಶೋರ್ ರೆಡ್ಡಿಗೆ ಪ್ರಚಾರ ಮಾಡಿ ಬಂದಿದ್ದರು. ಜೊತೆಗೆ ಮಾತು ಕೂಡ ಕೊಟ್ಟಿದ್ದರು, ನೆಕ್ಸ್ಟ್ ಎಲೆಕ್ಷನ್ನಲ್ಲೂ ಕೂಡ ನಾನು ಪ್ರಚಾರ ಮಾಡ್ತೀನಿ ಅಂತ. ಆದರೆ ಪವನ್ ಕಲ್ಯಾಣ್ ಅವರು TDP ಜೊತೆ ಕೈ ಜೋಡಿಸೋದು, BJP ಜೊತೆ ಕೈ ಜೋಡಿಸೋದು, ಇದು ಯಾವುದ ಭವಿಷ್ಯದ ಅರಿವಿರದ ಅಲ್ಲು ಅರ್ಜುನ್ ಈ ಬಾರಿ ಹೋಗಿ ಪ್ರಚಾರ ಮಾಡಿ ಬರ್ತಾರೆ. ಯಾಕೆಂದರೆ ಚಿಕ್ಕ ವಯಸ್ಸಿನ ಫ್ರೆಂಡ್, ಅದಕ್ಕೆ ಹೋಗಿ ಬರ್ತೀನಿ, ಮಾತು ಕೊಟ್ಟ ಹಾಗೆ ಹೋಗಿ ಬಂದಿದ್ದೀನಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲು ಅರ್ಜುನ್ ಅವರು ಹೇಳಿದರು. ಆದರೆ ಇದು ಆರಂಭದ ವೈಮನಸ್ಸು. ಇದು ಮುಂದುವರಿಲಿಕ್ಕೆ ಕಾರಣ ಏನು ಅನ್ನೋದಾದರೆ, ಇವರಿಬ್ಬರ ನಡುವೆ ಒಂದಿಷ್ಟು ವೈಮನಸ್ಸು ಇದೆ ಅನ್ನೋದು ಕನ್ಫರ್ಮ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಇದೇ ಪವನ್ ಕಲ್ಯಾಣ್ ಅವರು ಕರ್ನಾಟಕಕ್ಕೆ ಬಂದಿರ್ತಾರೆ. ಅದು ಕೂಡ ಕರ್ನಾಟಕ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡಲಿಕ್ಕೆ, ಅದು ಕುಮ್ಕಿ ಆನೆಗಳನ್ನು ಬೇಕು ಅನ್ನೋ ಒಂದಿಷ್ಟು ಮನವಿಯನ್ನು ಸಲ್ಲಿಸಲಿಕ್ಕೂ ಕೂಡ ಬಂದಿರ್ತಾರೆ. ಅಂದರೆ ಕುಮ್ಕಿ ಆನೆಗಳು ಅಂದರೆ ಈ ಪುಂಡಾನೆಗಳನ್ನು ಸೆರೆ ಹಿಡಿಯೋ ಆನೆಗಳು. ಜೊತೆಗೆ ಅದಕ್ಕೆ ಟ್ರೈನ್ ಅಪ್ ಮಾಡ್ತಕ್ಕಂಥ ಮಾವುತರು ಕೂಡ ಕೆಲವೊಂದಿಷ್ಟು ಆನೆಗಳನ್ನು ಕಳಿಸಿ, ಆ ಮಾವುತರನ್ನು ಕೂಡ ಅಲ್ಲಿ ನಮಗೆ ಟ್ರೈನ್ ಅಪ್ ಮಾಡಿದ್ರೆ ನಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು 10ರಿಂದ 11 ಆನೆಗಳು ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಕೊಡಲಿಕ್ಕೆ ಪವನ್ ಕಲ್ಯಾಣ್ ಅವರು ಕರ್ನಾಟಕಕ್ಕೆ ಬಂದಿರ್ತಾರೆ. ಇಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಇದೇ ಅಲ್ಲು ಅರ್ಜುನ್ ಅವ್ರನ್ನ ಪರೋಕ್ಷವಾಗಿ ಕಿಂಡಲ್ ಮಾಡಿದ್ರು, ತಿವಿದಿದ್ರು. ಅದು ಏನು ಅಂದರೆ, ಇದೇ ಕುಮ್ಕಿ ಆನೆಗಳನ್ನು ಬೇಕು ಅಂತೇಳಿ ಮನವಿ ಮಾಡಬೇಕಾದ್ರೆ, ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಗಂಧದ ಗುಡಿ ಸಿನಿಮಾದ ಹೆಸರನ್ನು ಎತ್ಕೊಳ್ತಾರೆ ಇದೇ ಪವನ್ ಕಲ್ಯಾಣ್ ಅವರು. ಅಣ್ಣವರು ಕಾಡನ್ನು ರಕ್ಷಣೆ ಮಾಡೋ ಅನೇಕ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿನ ಕಲ್ಚರು ಹೇಗಿದೆ, ನಮ್ಮಲ್ಲಿರೋ ಸಿನಿಮಾ ಕಲ್ಚರ್ ಹೇಗಿದೆ, ಆ ಟ್ರಾನ್ಸ್ಫಾರ್ಮೇಷನ್ ಹೇಗಿದೆ ಅನ್ನೋದನ್ನು ಮಾತನಾಡಲಿಕ್ಕೆ ಹೋಗೋ ಬರದಲ್ಲಿ ನಮ್ಮಲ್ಲಿ ಕಾಡಲ್ಲಿ ಗಂಧದ ಮರ ಕಡಿಯೋರನ್ನೇ ಹೀರೋ ಥರ ತೋರಿಸ್ತಿದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಾರೆ. ಅದು ಕೂಡ ಅಲ್ಲು ಅರ್ಜುನ್ ಅವ್ರನ್ನ ಪರೋಕ್ಷವಾಗಿ ಟೀಕೆ ಮಾಡಿದ್ರು. ಯಾಕೆ ಅಂದರೆ ಇದೇ ಚಂದನವನ ಮರಗಳನ್ನು ಕಳ್ಳ ಸಾಗಾಣಿಕೆ ಮಾಡೋ ಸಿನಿಮಾ ಪುಷ್ಪ. ಹಾಗಾಗಿ ಅಲ್ಲಿ ಆ ಥರದ ಹೀರೋಗಳನ್ನು
ಟಾಪ್ ಲೆವೆಲ್ನಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದರೆ ಗಂಧದ ಗುಡಿ ಸಿನಿಮಾದ ಮುಖಾಂತರ ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಅಣ್ಣವರು ಒಂದು ಹಾದಿಯನ್ನು ಹಾಕ್ಕೊಟ್ಟಿದ್ರು, ದಾರಿದೀಪವನ್ನು ಹಾಕ್ಕೊಟ್ಟಿದ್ರು ಅಂತ. ಇದು ಆರಂಭದಲ್ಲಿ ಇದೇ ಪವನ್ ಕಲ್ಯಾಣ್ ಅವರು ಅಲ್ಲು ಅರ್ಜುನ್ ಅವ್ರನ್ನ ಟೀಕಿಸಿದರು ಅನ್ನೋ ಮಾತುಗಳು ಕೇಳಿಬಂತು. ನೇರವಾಗಿ ಎರಡೂ ರಾಜ್ಯದ ಮಾಧ್ಯಮಗಳು ಕೂಡ ಅದೇ ರೀತಿಯಾಗಿ ಬಿಂಬಿಸಿದ್ವು. ಆದರೆ ಅಲ್ಲು ಅರ್ಜುನ್ ಅವರ ಹೆಂಡತಿ ಸ್ನೇಹಾ ರೆಡ್ಡಿ ಅವರ ಅಪ್ಪ ಅಂದರೆ ಕಂಚಾರ್ಲಾ ಚಂದ್ರಶೇಖರ್ ರೆಡ್ಡಿ ಅವರು ಇದರಲ್ಲಿ ಮೂಗನ್ನು ತೂರಿಸ್ತಾರೆ. ನೇರವಾಗಿ ತನ್ನ ಅಳಿಯನ ವಿರುದ್ಧವಾಗಿ ಮಾತನಾಡಿದಂಥ ಪವನ್ ಕಲ್ಯಾಣ್ ವಿರುದ್ಧವಾಗಿ ಆಕ್ರೋಶ ಭರಿತರಾಗಿ ಮಾತನಾಡ್ತಾರೆ, ಆರೋಪ ಮಾಡ್ತಾರೆ. ಅಂದರೆ ನನ್ನ ಅಳಿಯ ಅಂದರೆ ಅಲ್ಲು ಅರ್ಜುನ್ ಅರಣ್ಯ ಸಂಪತ್ತಿನ ಕಳ್ಳ ಸಾಗಾಣಿಕೆ ಏನು ಮಾಡಿಲ್ಲ, ಕಾಡಿನ ಬಗ್ಗೆ ಆತನಿಗೂ ಕೂಡ ಕಾಳಜಿ ಇದೆ. ಈ ಮಾತುಗಳನ್ನು ಆಡಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ತಮ್ಮ ಮಾತುಗಳನ್ನು ವಾಪಸ್ ಪಡೆದುಕೊಳ್ಬೇಕು ಅಥವಾ ಅಟ್ಲೀಸ್ಟ್ ಸ್ನೇಹಯುತವಾಗಿ ಕ್ಷಮೆಯನ್ನಾದರೂ ಕೇಳಬೇಕು ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡ್ತಾರೆ. ಆದರೆ ಪವನ್ ಕಲ್ಯಾಣ್ ಎಲ್ಲೂ ಕೂಡ ಇದ್ರ ವಿರುದ್ಧವಾಗಿ ಮಾತನಾಡಲಿಲ್ಲ, ಜೊತೆಗೆ ಒಂದು ಥ್ಯಾಂಕ್ಸನ್ನು ಕೂಡ ಕೇಳಲಿಲ್ಲ ಅಥವಾ ಒಂದು ಸಾರಿಯನ್ನು ಕೂಡ ಕೇಳಲಿಲ್ಲ. ಇದು ಇಷ್ಟು ವಿಷಯ. ಆದರೆ ಇದಾದ ನಂತರ ಇದೇ ತೆಲಂಗಾಣ CM ರೇವಂತ್ ರೆಡ್ಡಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿಸುವಲ್ಲಿ ರೇವಂತ್ ರೆಡ್ಡಿ ಅವರ ಪಾತ್ರವೂ ಕೂಡ ಇದೆ ಅಂತ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಈ ಪುಷ್ಪ 2 ಸಿನಿಮಾ ರಿಲೀಸ್ ಆಗೋ ಸಮಯದಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಟಿಕೆಟ್ ದರವನ್ನು ಏರಿಸಬೇಕು ಅಂತೇಳಿ. ಹಾಗಾಗಿ 800 ರೂಪಾಯಿಂದ 1000 ರೂಪಾಯಿವರೆಗೂ ಇದೇ ಪುಷ್ಪ 2 ಸಿನಿಮಾದ ಟಿಕೆಟ್ ಆಂಧ್ರ ಪ್ರದೇಶದಲ್ಲಿ ರೈಸ್ ಆಗುತ್ತೆ, ತೆಲಂಗಾಣದಲ್ಲೂ ಕೂಡ ರೈಸ್ ಆಗುತ್ತೆ. CM ರೇವಂತ್ ರೆಡ್ಡಿ ಅವರು ಅದಕ್ಕೆ ಪರ್ಮಿಷನ್ನು ಕೂಡ ಕೊಡ್ತಾರೆ. ಇದರಲ್ಲಿ ಸಹಾಯಭರಿತವಾಗಿ ಇದೇ ಪವನ್ ಕಲ್ಯಾಣ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಪವನ್ ಕಲ್ಯಾಣ್ಗೂ ಅಲ್ಲು ಅರ್ಜುನ್ಗೂ ಬರೋದಿಲ್ಲ ಅಂದಿದ್ರೆ ಇಲ್ಲಿ ಟಿಕೆಟ್ ರೈಸ್ ಆಗೋ ಪ್ರಮೇಯವೇ ಬರ್ತಿರಲಿಲ್ಲ. ಒಂದು ಕಡೆ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಇದಕ್ಕೆ ಸಹಾಯ ಮಾಡಿದ್ದಾರೆ. ಆದರೆ ಅಲ್ಲು ಅರ್ಜುನ್ ಒಂದು ಥ್ಯಾಂಕ್ಸನ್ನು ಕೂಡ ಹೇಳಲಿಲ್ಲ. ಜೊತೆಗೆ ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಮಾತನಾಡಬೇಕಾದ್ರೆ ಇದೇ ಪುಷ್ಪ 2 ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಬೇಕಾದ್ರೆ ರೇವಂತ್ ರೆಡ್ಡಿ ಅವರ ಹೆಸರನ್ನು ಹೇಳಲಿಕ್ಕೂ ಕೂಡ ತೊದಲಿಸ್ಬಿಡ್ತಾರೆ. ಅದು ಹೇಳಲಿಕ್ಕೆ ಬರಲಿಲ್ವೋ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಲಿಲ್ವೋ, ಇದೆಲ್ಲ ಕೋಪವನ್ನು ಸೇರಿಸಿ ಇದೇ ರೇವಂತ್ ರೆಡ್ಡಿ ಅವರು ಇದೇ ಅಲ್ಲು ಅರ್ಜುನನ್ನು ಈ ಸಂಧ್ಯಾ ಥಿಯೇಟ್ರಲ್ಲಿ ನಡೆದಂಥ ಈ ದುರ್ಘಟನೆಯ ಸಂಬಂಧವಾಗಿ ಒಂದಿಷ್ಟು ಕೇಸ್ಗಳನ್ನು ಹಾಕೋ ನೆಪ ಮಾಡಿಕೊಂಡು ಅವರನ್ನು ಇದರಲ್ಲಿ ಸಿಗಿಸಾಕೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಇದರಲ್ಲಿ ನೇರವಾಗಿ ಪವನ್ ಕಲ್ಯಾಣ್ ಪಾತ್ರ ಯಾಕೆ ಇಲ್ಲ ಅನ್ನೋದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಟಿಕೆಟನ್ನು ಏರಿಸಿದ್ದು, ಜೊತೆಗೆ ಇನ್ನೊಂದು ವೈಮನಸ್ಸುಗಳು ಕೂಡ ಇರ್ಬೋದು. ಯಾಕೆಂದರೆ ಮೆಗಾಸ್ಟಾರ್ ಫ್ಯಾಮಿಲಿಗೂ ಜೊತೆಗೆ ಅಲ್ಲು ಫ್ಯಾಮಿಲಿಗೂ ಯಾಕೆ ಯಾವಾಗಲೂ ಕೂಡ ಅಲ್ಲು ಅರ್ಜುನ್ ವೇದಿಕೆಗಳಲ್ಲಿ ಮಾತನಾಡಬೇಕಾದ್ರೆ ನೇರವಾಗಿ ಮೆಗಾ ಫ್ಯಾಮಿಲಿ ಹೆಸರನ್ನು ತುಂಬ ಹಗುರವಾಗಿ ಅಂತ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ನಿಮಗೆ ಈ ಅಲ್ಲು ರಾಮಲಿಂಗಯ್ಯ ಅವರಿದ್ದಾರಲ್ವ, ಅವರ ಫ್ಯಾಮಿಲಿ ಹತ್ರ ಈ ಮೆಗಾ ಫ್ಯಾಮಿಲಿ ಕನೆಕ್ಟ್ ಆಗಿದ್ದು. ಅಂದರೆ ಅಲ್ಲು ಅರ್ಜುನ್ ಫ್ಯಾಮಿಲಿಗೆ ದೊಡ್ಡ ಹಿಸ್ಟರಿನೇ ಇದೆ. ಅವರ ಒಂದು ವಂಶವೃಕ್ಷವನ್ನು ನೋಡೋದಾದರೆ ಆ ತಾತನ ಹೆಸರಿನಿಂದಲೇ ಬೆಳ್ಕೊಂಡು ಬಂದಿರೋದು ಅಲ್ಲು ಅರವಿಂದ್ ಆಗಿರ್ಬೋದು ಅಥವಾ ಅಲ್ಲು ಅರ್ಜುನ್ ಆಗಿರ್ಬೋದು. ಆದರೆ ಮೆಗಾಸ್ಟಾರ್ ಫ್ಯಾಮಿಲಿಗೆ ಕನೆಕ್ಷನ್ ಬೆಳೆದಿದ್ದೇ ಅಲ್ಲು ಅರವಿಂದ್ ಅವರ ಫ್ಯಾಮಿಲಿ ಕಡೆಯಿಂದ. ಹಾಗಾಗಿ ತಾನು ಸ್ವಂತವಾಗಿ ಬೆಳಿಬೇಕು, ಜೊತೆಗೆ ತನ್ನದೇ ಫ್ಯಾಮಿಲಿ ಜೊತೆಗೆ ತನ್ನ ತಾತನ ಹೆಸರನ್ನು ಹೇಳ್ಕೊಂಡು ತನ್ನ ತಂದೆಯ ಹೆಸರನ್ನು ಹೇಳ್ಕೊಂಡೇ ಬೆಳೀತಾ ಇರೋರು ಅಲ್ಲು ಅರ್ಜುನ್. ಎಲ್ಲೇ ಆಗಲಿ ಈ ಪವನ್ ಕಲ್ಯಾಣ್ ಹೆಸರು ತೆಗೆದುಕೊಳ್ಳೋದಾಗಲಿ ಅಥವಾ ಚಿರಂಜೀವಿ ಅವರ ಹೆಸರನ್ನ ಪದೇ ಪದೇ ಬಳಸೋದಾಗಲಿ ಎಲ್ಲೂ ಕೂಡ ಅದು ಮಾಡ್ತಾ ಇರೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಚಿರಂಜೀವಿಯ ಬಗ್ಗೆ ಅಲ್ಲು ಅರ್ಜುನ್ ಅವರು ಬಹಳಷ್ಟು ಅಪಾರ ಗೌರವವೂ ಕೂಡ ಇದೆ. ಇನ್ನೊಂದು ಕಡೆ ಈ ಘಟನೆಯಲ್ಲಿ ಅಲ್ಲು ಅರ್ಜುನ್ ಅವರು ತಪ್ಪಿಲ್ಲ. ಮೊನ್ನೆ ಸಂಧ್ಯಾ ಥಿಯೇಟ್ರಿಗೆ ಹೋದಾಗಲೂ ಕೂಡ ಮುಂಚಿತವಾಗಿ ಅವರು ಒಂದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅನ್ನೋದೊಂದು ಬಿಟ್ಟರೆ ನೇರವಾಗಿ ಅವರೇ ಕಾರಣೀಭೂತರು. ಆ ಒಂದು ಅಪಘಾತ ದುರ್ಘಟನೆ ನಡೀಲಿಕ್ಕೂ ಕೂಡ ನೇರವಾಗಿ ಅಲ್ಲು ಅರ್ಜುನ್ ಅವರೇ ಕಾರಣರು ಅಂತ ಹೇಳಲಿಕ್ಕೂ ಕೂಡ ಯಾವುದೇ ಪುರಾವೆಗಳಿಲ್ಲ. ಬಟ್ ಆದರೆ ಬಂಧಿಸಲಿಕ್ಕೆ ಯಾವುದೋ ಒಂದು ದ್ವೇಷದ ಕಾರಣ ಇರಬಹುದು ಅಂತ ಊಹೆ ಮಾಡೋದಾದರೆ ಇದೇ ರೇವಂತ್ ರೆಡ್ಡಿ ಅವರು. ಇದಿಷ್ಟು ಸದ್ಯ ಈಗ ಪವನ್ ಕಲ್ಯಾಣ್ ಮತ್ತು ಅಲ್ಲು ಅರ್ಜುನ್ ನಡುವೆ ನಡೀತಾ ಇದ್ದಂಥ ಮುಸುಕಿನ ಗುದ್ದಾಟಕ್ಕೆ ತೆರೆ ಬಿದ್ದಿರೋದು. ಒಂದು ಕಡೆ ಅಳಿಯ ಮಾವ ಇಬ್ಬರು ಕೂಡ ಒಂದಾಗೋ ಸೂಚನೆ ಅಂತೂ ಸಿಕ್ಕಿದೆ. ಆದರೆ ರೇವಂತ್ ರೆಡ್ಡಿ ಅವರು ಈ ಒಂದು ಹಳೆ ಮುನಿಸನ್ನು ತೀರಿಸ್ಕೊಳ್ಳಿಕ್ಕೆ ಕನಿಷ್ಠ ಪಕ್ಷ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನೆಪವನ್ನೇನಾದರೂ ಹೂಡಿಬಿಟ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಸದ್ಯ ಈಗಾಗಲೇ ಅವರಿಗೆ ಜಾಮೀನು ಸಿಕ್ಕಿದೆ, ಜಾಮೀನು ಮೇಲೆ ಬಂದಿದ್ದಾರೆ. ಇನ್ನು ಮುಂದೆ ವಿಚಾರಣೆ ಕೂಡ ಅವ್ರು ಕರೆದಾಗ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಈಗ ಅಲ್ಲು ಅರ್ಜುನ್ ಅವರು ನಿರಾಳರಾಗಿಬಿಟ್ಟಿದ್ದಾರೆ. ನಾನು ಇದು ಪವನ್ ಕಲ್ಯಾಣ್ ಮತ್ತು ಅಲ್ಲು ಅರ್ಜುನ್ ಅವರ ಇಬ್ಬರ ನಡುವಿನ ವೈಮನಸ್ಸ ಅಲ್ಲ, ಎಲ್ಲೋ ಬೇರೆಯವರು ಅಂದರೆ ರೇವಂತ್ ರೆಡ್ಡಿ ಅವರ ಪಾತ್ರವೂ ಕೂಡ ಇರಬಹುದು ಅನ್ನೋದನ್ನು ನಾನು ಶಂಕೆ ಅಂದರೆ ಊಹೆ ಮಾಡಿದ್ದೀನಿ ಅಷ್ಟೇ. ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳಿಗೆ ಒಂದಿಗೆ ಮತ್ತೆ ಬರ್ತೀನಿ. ಆದರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಅನ್ನೋದು ಕೂಡ ಖಂಡಿತವಾಗಿಯೂ ತಿಳಿಸಿ ಅಂತ ಹೇಳ್ತಾ ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.